ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಮಂಗಳವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೇ ತಲೆ ನೋಯ್ತಾ ಇತ್ತು ಅಂತ ಒಂದು ಸ್ಟ್ರಾಂಗಾಗಿ ಶುಂಠಿ ಮತ್ತು ಏಲಕ್ಕಿನ ಹಾಕ್ಕೊಂಡು ಒಂದು ಟೀನ ಮಾಡಿಕೊಂಡು ಕುಡಿದೆ. ಬೆಳಗ್ಗೆನೇ ಟೀ ಕುಡಿಯೋದು ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಅಭ್ಯಾಸ ಆಗಿಬಿಟ್ಟಿದೆ. ಬೆಳಗ್ಗೆನೇ ಒಂದು ಕಪ್ ಟೀನ ಮಾಡ್ಕೊಂಡು ಕುಡಿದು ರಾತ್ರಿನೇ ಪಾತ್ರೆನ ತೊಳೆದಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಜೋಡಿಸ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ನಾನು ಬ್ರೇಕ್ಫಾಸ್ಟಿಗೆ ರೊಟ್ಟಿ ಮತ್ತು ಬದನೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ನಮ್ಮ ಮನೇಲಿ ಈರುಳ್ಳಿ ಖಾಲಿ ಆಗಿತ್ತು. ನನ್ನ ಹಸ್ಬೆಂಡ್ಗೆ ಹೇಳೇ ಇಲ್ಲ ಈರುಳ್ಳಿ ಖಾಲಿ ಆಗಿದೆ ಅಂತ. ಈ ಬೆಳಗ್ಗೆನೇ ಎಡವಟ್ಟಾಗೋಯ್ತು ಅಂತ ಪುಳಿಯೋಗರೆ ಪೌಡರ್ನ ಅಂಗಡಿಯಿಂದ ತರಿಸ್ಕೊಂಡು ಪುಳಿಯೋಗರೆ ಗೊಜ್ಜನ್ನ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟಿಗೆ. ಹಾಗೆ ಒಂದು ಪುಟ್ಟದಾಗಿ ರಂಗೋಲಿನೂ ಕೂಡ ಹಾಕೊಳ್ತಾ ಇದ್ದೀನಿ. ರಂಗೋಲಿ ಎಲ್ಲ ಹಾಕ್ಕೊಂಡು ಮನೆನ ಎಲ್ಲ ಒರೆಸ್ಕೊಂಡು ಸ್ನಾನವೆಲ್ಲ ಮಾಡಿಕೊಂಡು ಪೂಜೆನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಪೂಜೆ ಮಾಡ್ಕೊಳ್ಳೋದು ಸ್ವಲ್ಪ ಲೇಟ್ ಆಯಿತು, ಪರವಾಗಿಲ್ಲ ಅಂದ್ಕೊಂಡು 8 ಗಂಟೆಗೇ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಕಳಶ ಎಲ್ಲ ತೆಗೆದು ಎಲೆನೂ ಕೂಡ ತೆಗೆದು ಹೊಸ ನೀರು ಮತ್ತು ಹೊಸ ಎಲೆನ ಇಟ್ಟು ಪೂಜೆ ಮಾಡ್ಕೋಬೇಕು. ಹಾಗೆ ಪೂಜೆನೂ ಕೂಡ ಮುಗಿಸ್ಕೊಂಡೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಸಾಂಬ್ರಾಣಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮನೇಲಿ ಸಾಂಬ್ರಾಣಿ ಹಾಕೋದ್ರಿಂದ ಮನೆ ಯಾವಾಗಲೂ ಪಾಸಿಟಿವ್ ವೈಬ್ಸಿಂದ ಕೂಡಿರುತ್ತೆ ಅಂತ ಸಾಂಬ್ರಾಣಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮಂಗಳವಾರ, ಶುಕ್ರವಾರ, ಸೋಮವಾರ, ಶನಿವಾರ ಸಾಂಬ್ರಾಣಿ ಹಾಕ್ಕೊಳ್ತೀನಿ ನಾನು. ಪೂಜೆ ಎಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಬ್ರೇಕ್ಫಾಸ್ಟಿಗೆ ಪುಳಿಯೋಗರೆನ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಹಾಗೆ ಶೇಂಗಾ ಬೀಜನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಶೇಂಗಾ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ MTR ಪುಳಿಯೋಗರೆ ಪೌಡರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಪುಳಿಯೋಗರೆ ಪೌಡರ್ನೂ ಕೂಡ ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದಕ್ಕೆ 1 ಗಂಟೆ ಮುಂಚೆನೇ ಹುಣಸೆಹಣ್ಣು ಕೂಡ ನೆನೆ ಹಾಕಿದ್ದೆ. ಅದನ್ನು ಕೂಡ ಚೆನ್ನಾಗಿ ಹಿಂಡಿ ರಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗೊಜ್ಜು ಕನ್ಸಿಸ್ಟೆನ್ಸಿ ಬರಬೇಕು, ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಗೊಜ್ಜು ಕನ್ಸಿಸ್ಟೆನ್ಸಿ ಬಂದಮೇಲೆ ಮೊದಲೇ ಅನ್ನನ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅನ್ನನ ಚೆನ್ನಾಗಿ ಸ್ವಲ್ಪ ಆರಿದೆ ಆವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಎಡವಟ್ಟಾಗೋಯ್ತು. ಏನಂದರೆ ನಾನು ನನ್ನ ಹಸ್ಬೆಂಡ್ ಜೊತೆ ಮಾತಾಡ್ತಾ ಅಕ್ಕಿನ ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟಿದ್ದೆ. ಅದಕ್ಕೆ ಪುಳಿಯೋಗರೆ ಗೊಜ್ಜು 2 ಟೈಮ್ಗೂ ಆಗೋ ಥರ ಆಗಿಬಿಟ್ಟಿತ್ತು. ಹಾಗೆ ಪುಳಿಯೋಗರೆನೂ ಕೂಡ 2 ಟೈಮ್ ತಿಂದ್ವಿ. ಬೆಳಿಗ್ಗೆ ಮತ್ತು ಮಧ್ಯಾಹ್ನನೂ ಪುಳಿಯೋಗರೆನೇ ತಿನ್ನೋ ಹಾಗಾಯಿತು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಊರಿಂದ ಆಂಟಿ ಕಡಲೆಕಾಳನ್ನು ಕಳಿಸ್ಕೊಟ್ಟಿದ್ರು. ಆ ಕಡಲೆಕಾಳನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಬಿಸಿಲಿಗೆ ಒಣಗಿಸ್ಕೋಬೇಕಾಗಿತ್ತು. ನೀರು ಬಂದಿದ್ವು ಅಂತ ಕಡಲೆಕಾಳನ್ನು ಒಂದು 2ರಿಂದ 3 ಸಲ ವಾಶ್ ಮಾಡಿ ಬಿಸಿಲಿಗೆ ಕೂಡ ಹಾಕ್ಕೊಂಡೆ. ಬಿಸಿಲಿಗೆ ಹಾಕ್ಕೊಂಡು ನಾವು ಕಡಲೆಬೇಳೆ ಬೇಕಾದರೂ ಮಾಡಿಸ್ಕೋಬೋದು, ಇಲ್ಲ ಕಡಲೆಬೇಳೆ ಹಿಟ್ಟನ್ನ ಬೇಕಾದರೂ ಮಾಡಿಸ್ಕೋಬೇಕು. ಅದನ್ನು ಮಾಡಿಸ್ಕೊಳ್ಳೋಣ ಅಂದ್ಕೊಂಡು ಕಡಲೆಕಾಳನ್ನು ಚೆನ್ನಾಗಿ ತೊಳೆದು ಒಣಗಿಸ್ಕೋಬೇಕು ಮೊದಲು. ಅದನ್ನು ಕೂಡ ಮಾಡಿ ಬಟ್ಟೆನೂ ಕೂಡ ವಾಶ್ ಮಾಡಿದ್ದೆ ಅಂತ ಅದನ್ನು ಕೂಡ ಚೆನ್ನಾಗಿ ತೊಳೆದು ಆರಾಕಿದೆ. ಇನ್ನು ಈವ್ನಿಂಗ್ ಕಡಲೆಕಾಳೆಲ್ಲ ಒಣಗಿತ್ತು, ಅದನ್ನು ಕೂಡ ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿಕೊಂಡೆ. ಈವ್ನಿಂಗ್ TV ನೋಡ್ತಾ ಬಟ್ಟೆನೂ ಕೂಡ ಮಡ್ಚ್ಕೊಳ್ತಾ ಇದ್ದೀನಿ. ನನಗೆ ಬಟ್ಟೆ ಮಡ್ಚೋದಂದರೆ ಅಷ್ಟೊಂದು ಇಷ್ಟ ಇಲ್ಲ. ಸುಮ್ಮನೆ ಮೊಬೈಲ್ ಅಥವಾ TV ನೋಡಿಕೊಂಡು ಮಡಚಿಟ್ಕೊಳ್ತೀನಿ. ಇಲ್ಲಾಂದರೆ ಮಿಸ್ಸಿಯಾಗಿ ಕಬೋರ್ಡ್ ನೀಟಾಗಿ ಕಾಣಲ್ಲ ಅಲ್ವಾ, ಅದಕ್ಕೇ ಮಡ್ಚ್ಕೊಂಡು ಇಷ್ಟಪಟ್ಟಾಗಲಿ ಕಷ್ಟಪಟ್ಟಾಗಲಿ ಬಟ್ಟೆನ ಮಡ್ಚ್ಕೊಂಡು ಇಟ್ಕೊಳ್ತೀನಿ. ಬಟ್ಟೆನೂ ಎಲ್ಲ ಮಡಚಿಟ್ಕೊಂಡು ನನ್ನ ಕಬೋರ್ಡಲ್ಲಿ ಜೋಡಿಸ್ಕೊಂಡೆ. ನೀಟಾಗಿ ಜೋಡಿಸ್ಕೊಂಡು ಇನ್ನು ನಾಳೆ ಕಡಲೆಕಾಳು ಪಲ್ಯ ಮಾಡ್ಕೊಳ್ಳೋಣ ಅಂದ್ಕೊಂಡು ಕಡಲೆನೂ ಕೂಡ ನೆನೆ ಹಾಕಬೇಕಾಗಿತ್ತು ಅಂತ ಕಡಲೆನೂ ಕೂಡ ನೆನೆ ಹಾಕಿದೆ. ಒಂದು 7ರಿಂದ 8 ತಾಸು ನೆಂದರೂ ಕೂಡ ನಡೆಯುತ್ತೆ, ಇಲ್ಲ ಓವರ್ನೈಟ್ ನೆಂದರೂ ಕೂಡ ಕಡಲೆಕಾಳು ಪಲ್ಯ ಟೇಸ್ಟಿಯಾಗಿಯೇ ಬರುತ್ತೆ. ನೈಟ್ ಡಿನ್ನರ್ಗೆ ಬದನೆಕಾಯಿ ಪಲ್ಯ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ. ಬದನೆಕಾಯಿ ಪಲ್ಯನ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ,
ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಹಾಗಲಕಾಯಿ ಪಲ್ಯದ್ದು ಕೂಡ ವಿಡಿಯೋ ಮಾಡಿಟ್ಕೊಂಡಿದ್ದೆ, ಹಾಗೆ ಸರ್ವ್ ಮಾಡೋದು ಕೂಡ ವಿಡಿಯೋ ಮಾಡಿಟ್ಕೊಂಡಿದ್ದೆ. ಅದು ಹೇಗೆ ಡಿಲೀಟ್ ಆಗಿದೆಯೋ ಗೊತ್ತಿಲ್ಲ, ಡಿಲೀಟ್ ಆಗಿಬಿಟ್ಟಿದೆ. ಅದಕ್ಕೆ ಬದನೆಕಾಯಿ ಪಲ್ಯ ರೆಸಿಪಿ ಅಷ್ಟೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ್ರೇ ನಮ್ಮ ಮನೇಲಿ ಇಷ್ಟ ಆಗುತ್ತೆ ಅಂತ ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಟೊಮೆಟೊ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಬೇಗ ಸಾಫ್ಟ್ ಆಗಬೇಕಂದ್ರೆ ಮೊದಲು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ರೆ ಟೊಮೆಟೊ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ. ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಬದನೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 5ರಿಂದ 6 ನಿಮಿಷ ಬೇಯಿಸ್ಕೊಂಡು ಆದಮೇಲೆ ಇದಕ್ಕೆ ಟೀ ಕುಡಿಯೋ ಕಪ್ಪಲ್ಲಿ ಒಂದು ಕಪ್ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಗುರೆಳ್ಳು ಪುಡಿ ಬೇಕಿದ್ದರೆ ಹಾಕ್ಕೋಬೋದು, ಹಾಕಿಲ್ಲ ಅಂದರೂ ಕೂಡ ನಡೆಯುತ್ತೆ. ನಮಗೆ ಗುರೆಳ್ಳು ಪುಡಿ ಹಾಕಿದರೆ ಇಷ್ಟ ಆಗುತ್ತೆ ಅಂತ ನಾವು ಗುರೆಳ್ಳು ಪುಡಿನ ಹಾಕ್ಕೊಳ್ತೀವಿ. ಗುರೆಳ್ಳು ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿದರೆ ಬದನೆಕಾಯಿ ಪಲ್ಯ ರೆಡಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಹೆಚ್ಚು ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.